ಅಡಿಕೆ ತೋಟದಲ್ಲಿ ಇಳುವರಿ ಕಡಿಮೆ ಆಗಿದೆ, ಕಾಯಿ ಗಾತ್ರ ಸರಿಯಾಗಿಲ್ಲ, ಗಿಡ ಚೆನ್ನಾಗಿ ಕಾಣ್ತಿದ್ರು ನಿರೀಕ್ಷೆ ಮಾಡಿದಷ್ಟು ಫಲ ಸಿಗ್ತಾ ಇಲ್ಲ ಅಂತ ಹಲವರು ಹೇಳ್ತಾ ಇರ್ತಾರೆ. ಇದಕ್ಕೆ ಒಂದು ಮುಖ್ಯ ಕಾರಣ ಮಳೆಗಾಲದಲ್ಲಿ ಸರಿಯಾದ ಪೋಷಕಾಂಶ ನಿರ್ವಹಣೆ ಮಾಡದೇ ಇರುವಂತದ್ದು. ಸಾಕಷ್ಟು ರೈತರು ಮಳೆ ಶುರುವಾದ ತಕ್ಷಣ ಯೂರಿಯಾ ಕಡೆ ಹೆಚ್ಚು ಗಮನವನ್ನ ಕೊಡ್ತಾರೆ. ಆದರೆ ಅಡಿಕೆ ಗಿಡಕ್ಕೆ ಈ ಸಮಯದಲ್ಲಿ ಹೆಚ್ಚು ಅಗತ್ಯ ಇರುವುದು ಯೂರಿಯಾ ಅಲ್ಲ. ಹಾಗಾದ್ರೆ ಮಳೆಗಾಲದಲ್ಲಿ ಅಡಿಕೆ ತೋಟಕ್ಕೆ ಯಾವ NPKಗೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕು, ಯಾಕೆ ಪೊಟ್ಯಾಶ್ಗೆ ಇಷ್ಟು ಪ್ರಾಮುಖ್ಯತೆ ಇದೆ, ಯೂರಿಯಾವನ್ನ ಜಾಸ್ತಿಯಾಗಿ ಕೊಟ್ಟರೆ ಏನಾಗ್ಬೋದು, ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ನಮಸ್ಕಾರ ರೈತ ಬಾಂಧವರೇ. ಅಡಿಕೆ ಒಂದು ದೀರ್ಘಕಾಲಿಕ ಬೆಳೆ, ಒಂದು ವರ್ಷದ ಬೆಳೆಗಳ ಹಾಗೆ ಇದಲ್ಲ. ಇಂದು ಮಾಡಿದ ಗೊಬ್ಬರದ ನಿರ್ವಹಣೆಯ ಪರಿಣಾಮ ಕೆಲವೊಮ್ಮೆ ತಿಂಗಳುಗಳ ನಂತರ ನಮಗೆ ಕಾಣಿಸ್ಬೋದು. ಅದಕ್ಕೆ ಅಡಿಕೆ ತೋಟದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಪೋಷಕಾಂಶ ಕೊಡುವುದು ಬಹಳ ಮುಖ್ಯವಾಗಿರುವಂಥದ್ದು. ಮೊದಲು NPK ಅಂದ್ರೆ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ನಿಮಗೆ ಹೆಚ್ಚಿನವರಿಗೆ NPKಯನ್ನ ಬಳಸಿ ಗೊತ್ತು, ಬಟ್ NPK ಅಂದ್ರೆ ಹೆಚ್ಚಿನವರಿಗೆ ಇನ್ನೂ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಇದರಲ್ಲಿ N ಅಂದ್ರೆ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, ಇನ್ನು K ಅಂದ್ರೆ ಪೊಟ್ಯಾಷಿಯಂ. ಈ ಮೂರು ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಅತ್ಯಗತ್ಯ ಆಗಿರುವಂಥದ್ದು. ಆದರೆ ಎಲ್ಲಾ ಸಮಯದಲ್ಲೂ ಈ ಮೂರಕ್ಕೂ ಒಂದೇ ಮಟ್ಟದ ಪ್ರಾಮುಖ್ಯತೆ ಇರೋದಿಲ್ಲ. ಗಿಡದ ಹಂತ, ಹವಾಮಾನ ಇರ್ಬೋದು, ಇನ್ನು ಮಣ್ಣಿನ ಸ್ಥಿತಿ ಮತ್ತು ಬೆಳೆಯ ಅಗತ್ಯಕ್ಕೆ ಅನುಗುಣವಾಗಿ ಒಂದೊಂದು ಪೋಷಕಾಂಶದ ಪಾತ್ರ ಎನ್ನುವಂಥದ್ದು ಬದಲಾಗ್ತಾನೆ ಇರ್ತದೆ. ಉದಾಹರಣೆಗೆ ಯೂರಿಯಾ ಅಂದ್ರೆ ನೈಟ್ರೋಜನ್. ಇದು ಮುಖ್ಯವಾಗಿ ಎಲೆಗಳ ಬೆಳವಣಿಗೆ ಇರ್ಬೋದು, ಹೊಸ ಚಿಗುರುಗಳ ಬೆಳವಣಿಗೆ ಮತ್ತು ನಿಮ್ಮ ಗಿಡವನ್ನ ಹಸಿರಾಗಿಸ್ಲಿಕ್ಕೆ ಇದು ಹೆಚ್ಚಾಗಿ ಸಹಾಯ ಮಾಡ್ತದೆ. ಅದಕ್ಕೆ ಯೂರಿಯಾ ಹಾಕಿದ ಕೆಲವೇ ದಿನಗಳಲ್ಲಿ ಗಿಡ ಹಸಿರಾಗಿ ಕಾಣುತ್ತದೆ. ಸಾಕಷ್ಟು ರೈತರಿಗೆ ಇದೇ ಒಂದು ತಪ್ಪು ಕಲ್ಪನೆ ಇರುವಂತದ್ದು. ಈ ಗಿಡ ತುಂಬಾ ಹಸಿರಾಗಿದೆ ಅಂದ್ರೆ ಇಳುವರಿ ಕೂಡ ಜಾಸ್ತಿ ಬರ್ತದೆ ಅಂತ ಅರ್ಥ ಅಲ್ಲ. ಅಂದ್ರೆ ಕೃಷಿಯಲ್ಲಿ ಯಾವಾಗ್ಲೂ ಹಸಿರು ಎಲೆಗಳೇ ಇಳುವರಿಯನ್ನು ನಿರ್ಧರಿಸುವುದಿಲ್ಲ. ಕೆಲವೊಮ್ಮೆ ಹೊರಗಿನಿಂದ ಗಿಡ ಬಹಳ ಚೆನ್ನಾಗಿ ಕಾಣಬಹುದು, ಆದ್ರೆ ಕಾಯಿ ಹಿಡಿಯುವಿಕೆ ಇರ್ಬೋದು, ಕಾಯಿ ಗಾತ್ರ ಮತ್ತು ಅಂತಿಮ ಇಳುವರಿ ಅಷ್ಟಾಗಿ ನಿಮಗೆ ಒಂದು ತೃಪ್ತಿಕರವಾಗದೆ ಕೂಡ ಇರಬಹುದು. ಯಾಕಂದ್ರೆ ಉತ್ತಮ ಇಳುವರಿಗಾಗಿ ಕೇವಲ ನೈಟ್ರೋಜನ್ ಎನ್ನುವಂಥದ್ದು ಸಾಕಾಗುವುದಿಲ್ಲ, ಅಂದ್ರೆ ಯೂರಿಯಾ ಒಂದೇ ಸಾಕಾಗಲ್ಲ. ಗಿಡದ ಒಳಗಿನ ಹಲವಾರು ಕಾರ್ಯಗಳು ಸರಿಯಾಗಿ ನಡೆಯಬೇಕು. ಇನ್ನು ಬೇರುಗಳು ಆರೋಗ್ಯವಾಗಿರ್ಬೇಕು, ಪೋಷಕಾಂಶಗಳ ಸಾಗಣೆ ಎನ್ನುವಂಥದ್ದು ಸರಿಯಾಗಿರ್ಬೇಕು, ಇನ್ನು ಕಾಯಿ ಬೆಳವಣಿಗೆ ಸರಿಯಾಗಿರ್ಬೇಕು. ಈ ಎಲ್ಲದರಲ್ಲೂ ಪೊಟ್ಯಾಷ್ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಈಗ ಮುಖ್ಯವಾಗಿ ನಾವು ಮಳೆಗಾಲದ ಬಗ್ಗೆ ಮಾತಾಡೋಣ. ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಬೀಳ್ತಾನೆ ಇರ್ತದೆ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಇರ್ಬೋದು, ನಿಮಗೆ ಗೊತ್ತಿರುವಂತೆ. ಆದ್ರೆ ಮಳೆ ಖಂಡಿತವಾಗಿ ಬರುವ ಒಂದು ನಿರೀಕ್ಷೆಯನ್ನ ಕೂಡ ಹವಾಮಾನ ಇಲಾಖೆ ನಮಗೆ ನೀಡಿದೆ. ಇನ್ನು ಮಣ್ಣಿನಲ್ಲಿ ತೇವಾಂಶ ಎನ್ನುವಂಥದ್ದು ಈ ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಿರೋದ್ರಿಂದ ಕೆಲವೊಮ್ಮೆ ನೀರು ನಿಂತುಕೊಳ್ಳುವ ಪರಿಸ್ಥಿತಿಯು ಕೂಡ ಉಂಟಾಗಬಹುದು. ಈ ಸಮಯದಲ್ಲಿ ಮಣ್ಣಿನಲ್ಲಿರುವ ಕೆಲವು ಪೋಷಕಾಂಶಗಳು ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ನೈಟ್ರೋಜನ್ ಅಂದ್ರೆ ನಮ್ಮ ಯೂರಿಯಾ ಏನಿದೆ, ಇದು ಹೆಚ್ಚು ಚಲಿಸುವ ಗುಣವನ್ನ ಹೊಂದಿರ್ತದೆ. ಅಂದ್ರೆ ಇದು ನಷ್ಟವಾಗುವಂಥದ್ದು ಬೇಗ, ಈ ಯೂರಿಯಾ ಎನ್ನುವಂಥದ್ದು. ಹಾಗಾಗಿ ಮಳೆಗಾಲದಲ್ಲಿ ಅತಿಯಾಗಿ ಯೂರಿಯಾವನ್ನ ಹಾಕಿದ್ರೆ ಅದರ ಸಂಪೂರ್ಣ ಪ್ರಯೋಜನ ಗಿಡಕ್ಕೆ ನಮಗೆ ಸಿಗದೆ ಕೂಡ ಇರಬಹುದು. ಇನ್ನೊಂದು ವಿಷಯ ಏನಂದ್ರೆ, ಹೆಚ್ಚು ನೈಟ್ರೋಜನ್ ಸಿಕ್ಕಾಗ ಗಿಡದ ಎಲೆ ಮತ್ತು ಸಸ್ಯ ಭಾಗಗಳ ಬೆಳವಣಿಗೆಗೆ ಹೆಚ್ಚು ಒತ್ತು ನೀಡ್ತದೆ. ಅಂದ್ರೆ ಗಿಡ ಎನ್ನುವಂಥದ್ದು, ಈ ಅಡಿಕೆ ಗಿಡ ಎನ್ನುವಂಥದ್ದು ಒಂದು ಗಿಡದ ಬೆಳವಣಿಗೆಗೆ ಮತ್ತೆ ಆ ಗಿಡವನ್ನು ಹಸಿರಾಗಿಸ್ಲಿಕ್ಕೆ ತುಂಬಾ ಒಂದು ಸಹಾಯ ಮಾಡುತ್ತದೆ. ಆದ್ರೆ ಕಾಯಿಯ ಗಾತ್ರ ಎನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ಬೋದು, ಇನ್ನು ಕಾಯಿ ಹಿಡಿಯುವಿಕೆ ಕೂಡ ಕಡಿಮೆ ಆಗ್ತದೆ ಈ ಯೂರಿಯಾವನ್ನ ಅತಿಯಾಗಿ ಬಳಸೋದ್ರಿಂದ. ಅಂದ್ರೆ ರೈತನ ಗುರಿ ಏನಿರ್ಬೇಕು ಅಂದ್ರೆ, ಹೆಚ್ಚು ಎಲೆ ಬರೋದು ಅಲ್ಲ, ಹೆಚ್ಚು ಕಾಯಿಯನ್ನು ಹಿಡಿಸುವಂತ ಒಂದು ಕಾರ್ಯವನ್ನ ರೈತ ಮಾಡಬೇಕಾಗ್ತದೆ. ಕಾಯಿ ಚೆನ್ನಾಗಿ ಬೆಳೆಯಬೇಕು, ಇನ್ನು ಇಳುವರಿ ಹೆಚ್ಚಾಗಬೇಕು ಅನ್ನುವ ಒಂದು ಮನೋಭಾವ ಇದ್ದಾಗ ಅಲ್ಲಿಯ ಪೊಟ್ಯಾಶ್ನ ಪಾತ್ರ ತುಂಬಾ ಮುಖ್ಯವಾಗಿರ್ತದೆ. ಪೊಟ್ಯಾಶ್ ಅಂದ್ರೆ ಪೊಟ್ಯಾಷಿಯಂ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ನಾವು ಸಾಮಾನ್ಯವಾಗಿ ಈ ಅಂಗಡಿಗಳಲ್ಲಿ ಹೋದಾಗ ಪೊಟ್ಯಾಶ್ ಕೊಡಿನೇ ಅಂತ ಹೇಳುವಂಥದ್ದು. ಪೊಟ್ಯಾಶ್ ಕೊಡಿ, ನಮಗೆ ಪೊಟ್ಯಾಶ್ ಬೇಕು. ಇದು ಗಿಡದೊಳಗೆ ನಡೆಯುವ ನೂರಾರು ಜೈವಿಕ ಕ್ರಿಯೆಗಳಲ್ಲಿ ಭಾಗವಹಿಸ್ತದೆ ಈ ಪೊಟ್ಯಾಶ್ ಎನ್ನುವಂಥದ್ದು. ಗಿಡ ನೀರನ್ನ ಸರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡ್ತದೆ ಇದು. ಇನ್ನು ಬೇರುಗಳಿಂದ ಹೀರಿಕೊಂಡ ಪೋಷಕಾಂಶಗಳನ್ನ ಸರಿಯಾಗಿ ಬಳಸಲು ಕೂಡ ಇದು ನೆರವಾಗ್ತದೆ. ಇನ್ನು ಗಿಡದ ಒಳಗಿನ ಆಹಾರ ತಯಾರಿಕೆ ಇರ್ಬೋದು ಮತ್ತು ಈ ಆಹಾರವನ್ನ ಸಾಗಣೆ ಮಾಡುವ ಒಂದು ಪ್ರಮುಖ ಪಾತ್ರವನ್ನ ಈ ಪೊಟ್ಯಾಶ್ ಎನ್ನುವಂಥದ್ದು ವಹಿಸ್ತದೆ. ಗಿಡದ ಒಟ್ಟಾರೆ ಆರೋಗ್ಯವನ್ನ ಸುಧಾರಿಸಲು ಕೂಡ ಈ ಪೊಟ್ಯಾಶ್ ಸಹಾಯ ಮಾಡ್ತದೆ.
ಮಳೆಗಾಲದಲ್ಲಿ ಹವಾಮಾನ ನಿರಂತರವಾಗಿ ಬದಲಾಗ್ತಾನೆ ಇರ್ತದೆ, ನಿಮಗೆ ಗೊತ್ತೇ ಇರ್ತದೆ. ಒಂದು ದಿನ ಭಾರಿ ಮಳೆ ಇದ್ರೆ ಮತ್ತೊಂದು ದಿನ ಬಿಸಿಲು ಕೂಡ ಬರ್ಬೋದು. ಈ ರೀತಿಯ ಒತ್ತಡದ ಪರಿಸ್ಥಿತಿಯಲ್ಲಿ ಗಿಡ ಇದನ್ನ ತಡೆದುಕೊಳ್ಳಲು ಪೊಟ್ಯಾಶ್ ಎನ್ನುವಂಥದ್ದು ಸಹಾಯ ಮಾಡ್ತದೆ. ಅದಕ್ಕೆ ಸಾಕಷ್ಟು ಅನುಭವಿ ರೈತರು ಮತ್ತೆ ತಜ್ಞರು ಅಡಿಕೆ ಬೆಳೆಯಲ್ಲಿ ಪೊಟ್ಯಾಶ್ಗೆ ವಿಶೇಷ ಮಹತ್ವವನ್ನು ಕೊಡ್ತಾರೆ. ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ, ಪೊಟ್ಯಾಶ್ ಸಾಕಷ್ಟು ಸಿಕ್ಕರೆ ಒಂದು ಕಾಯಿ ಬೆಳವಣಿಗೆ ಉತ್ತಮವಾಗಲು ಸಹಾಯವಾಗ್ತದೆ. ಅಂದ್ರೆ ಈ ಮಳೆಗಾಲದ ಸಂದರ್ಭದಲ್ಲಿ ಪೊಟ್ಯಾಶ್ ಅನ್ನು ನೀವು ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ ಗಿಡ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಕಾಯಿಯನ್ನ ಬಿಟ್ಟಿರುವುದರಿಂದ ಒಂದು ಕಾಯಿ ಹಿಡಿಯುವಿಕೆ ಚೆನ್ನಾಗಿರ್ತದೆ, ಇನ್ನೊಂದು ಕಾಯಿ ಗುಣಮಟ್ಟ ಉತ್ತಮವಾಗುವ ಸಾಧ್ಯತೆ ಈ ಪೊಟ್ಯಾಶ್ ಅನ್ನ ಬಳಸೋದ್ರಿಂದ ಇರ್ತದೆ. ಇದು ಅಂತಿಮವಾಗಿ ರೈತನ ಏನು ಆದಾಯದ ಮೇಲೆ ಪರಿಣಾಮವನ್ನ ಬೀರ್ತದೆ. ಯಾಕಂದ್ರೆ ಒಂದೇ ಪ್ರಮಾಣದಲ್ಲಿ ಕಾಯಿ ಬಂದರೂ ಗುಣಮಟ್ಟ ಉತ್ತಮವಾಗಿದ್ರೆ ಅದರ ಮೌಲ್ಯನೇ ಬೇರೆ. ಅಂದ್ರೆ ನಿಮ್ಗೆ ಕಾಯಿ ಹಿಡಿಯುವಿಕೆ ಜಾಸ್ತಿ ಆದ್ರೂ ಕೂಡ ಕಾಯಿ ಒಳ್ಳೇದಿಲ್ದಿದ್ರೆ ಏನು ಪ್ರಯೋಜನ ಇಲ್ಲ. ಅದೇ ಕಾಯಿ ಒಳ್ಳೆ ಗುಣಮಟ್ಟದ ಕಾಯಿ ಬಂದ್ರೆ ಸ್ವಲ್ಪ ಆದ್ರೂ ಕೂಡ ನಿಮ್ಗೆ ಬೆಲೆ ಎನ್ನುವಂಥದ್ದು ಜಾಸ್ತಿ ಸಿಗ್ತದೆ. ಹಾಗಾಗಿ ಇಳುವರಿ ಅಂದ್ರೆ ಕೇವಲ ಒಂದು ಪ್ರಮಾಣ ಮಾತ್ರ ಅಲ್ಲ, ಬದಲಾಗಿ ಗುಣಮಟ್ಟ ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಇನ್ನು ನಾವು ಈಗ DAP ಬಗ್ಗೆ ನೋಡೋದಾದ್ರೆ, ಈ DAP ಡಿ ಅಮೋನಿಯಂ ಫಾಸ್ಫೇಟ್ ಇದನ್ನ ನಾವು ಮಳೆಗಾಲದಲ್ಲಿ ಬಳಸಬಹುದಾ ಅಂತ ಕೇಳಿದ್ರೆ, ಇದರಲ್ಲಿ ಈ DAP ಯಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಎರಡೂ ಕೂಡ ಇರ್ತದೆ. ಇದರಲ್ಲಿರುವ ಫಾಸ್ಫರಸ್ ಗಿಡದ ಬೇರುಗಳ ಬೆಳವಣಿಗೆಗೆ ಬಹಳ ಮುಖ್ಯವಾಗಿರುವಂತದ್ದು. ಬೇರುಗಳು ಆರೋಗ್ಯವಾಗಿದ್ರೆ ಗಿಡ ಹೆಚ್ಚು ಪೋಷಕಾಂಶ ಮತ್ತು ನೀರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಸಾಧ್ಯವಾಗ್ತದೆ. ಬೇರುಗಳು ಬಲವಾಗಿದ್ರೆ ಗಿಡದ ಬೆಳವಣಿಗೆಯೂ ಕೂಡ ಉತ್ತಮವಾಗ್ತದೆ. ಹಾಗಾಗಿ DAP ಕೂಡ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಸಾಕಷ್ಟು ರೈತರು ಯೂರಿಯಾ ಅಥವಾ ಪೊಟ್ಯಾಶ್ ಬಗ್ಗೆ ಮಾತ್ರ ಯೋಚಿಸ್ತಾರೆ, ಆದ್ರೆ ಬೇರುಗಳ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಬೇರುಗಳು ಚೆನ್ನಾಗಿದ್ರೆ ಮೇಲಿನ ಭಾಗವೂ ಕೂಡ ಚೆನ್ನಾಗಿರ್ತದೆ. ಆದ್ದರಿಂದ DAP ಕೂಡ ಸಮತೋಲನ ಗೊಬ್ಬರ ನಿರ್ವಹಣೆಯ ಒಂದು ಮುಖ್ಯ ಭಾಗವಾಗಿರ್ತದೆ. ಇಲ್ಲಿ ನಾನು ಯೂರಿಯಾ ಬೇಡ ಅಂತ ಹೇಳ್ತಾ ಇಲ್ಲ, ಯೂರಿಯಾ ಕೂಡ ಬೇಕೇ ಬೇಕು. ನೈಟ್ರೋಜನ್ ಇಲ್ಲದೆ ಗಿಡ ಸರಿಯಾಗಿ ಬೆಳೆಯೋದಿಲ್ಲ. ಹೊಸ ಬೆಳವಣಿಗೆಗೆ ಇದೊಂದು ಅಗತ್ಯವಾಗಿರುವಂಥದ್ದು ಯೂರಿಯಾ ಅನ್ನುವಂಥದ್ದು. ಆದರೆ ಮಳೆಗಾಲದಲ್ಲಿ ಯೂರಿಯಾ ಮಾತ್ರ ಹಾಕಿದ್ರೆ ಸಾಕು ಅಂತ ಭಾವಿಸುವಂಥದ್ದು ಒಂದು ಬಹಳ ದೊಡ್ಡ ತಪ್ಪಾಗ್ತದೆ. ಇದು ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಕಾಣುವ ತಪ್ಪುಗಳಲ್ಲಿ ಒಂದು. ಅನೇಕ ರೈತರು ಗೊಬ್ಬರ ಹಾಕಿದಾಗ ಮೊದಲಿಗೆ ಯೂರಿಯಾನೇ ನೆನಪಿಸಿಕೊಳ್ತಾರೆ. ಆದರೆ ಒಳ್ಳೆಯ ಇಳುವರಿ ಕೊಡುವುದು ಸಮತೋಲನ ಪೋಷಕಾಂಶ ನಿರ್ವಹಣೆ. ಅಂದರೆ ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು ಮತ್ತು ಪೊಟ್ಯಾಷಿಯಂ, ಈ ಮೂರು ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಗಿಡಗಳಿಗೆ ಸಿಗಬೇಕು. ಅದರಲ್ಲೂ ಮಳೆಗಾಲದಲ್ಲಿ ಪೊಟ್ಯಾಶ್ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡುವುದು ಉತ್ತಮ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ನೀವು ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದಕ್ಕೆ ಒಂದೇ ಉತ್ತರ ಎನ್ನುವಂಥದ್ದು ಇರುವುದಿಲ್ಲ. ಗಿಡದ ವಯಸ್ಸಿರ್ಬೋದು, ಇನ್ನು ಮಣ್ಣಿನ ಫಲವತ್ತತೆ, ನಿಮ್ಮ ತೋಟದ ಹಿಂದಿನ ನಿರ್ವಹಣೆ ಇರ್ಬೋದು, ಅಥವಾ ಮಳೆ ಪ್ರಮಾಣ, ಭೂಮಿಯ ಸ್ವಭಾವ, ಇದೆಲ್ಲದರ ಮೇಲೆ ಗೊಬ್ಬರದ ಪ್ರಮಾಣ ಎನ್ನುವಂಥದ್ದು ಬದಲಾಗ್ತದೆ. ಹಾಗಾಗಿ ನಿಮ್ಮ ಪ್ರದೇಶದ ಒಂದು ಕೃಷಿ ಇಲಾಖೆ ಅಥವಾ ತಜ್ಞರ ಸಲಹೆಯೊಂದಿಗೆ ಪ್ರಮಾಣ ನಿಗದಿಪಡಿಸುವಂಥದ್ದು ಉತ್ತಮ. ಒಟ್ಟಾರೆ ಹೇಳಬೇಕಾದ್ರೆ ಮಳೆಗಾಲದಲ್ಲಿ ಅಡಿಕೆ ತೋಟಕ್ಕೆ ಯೂರಿಯಾ ಮಾತ್ರ ಸಾಕಾಗುವುದಿಲ್ಲ, DAP ಕೂಡ ಮುಖ್ಯ. ಆದರೆ ಕಾಯಿ ಬೆಳವಣಿಗೆ ಇರ್ಬೋದು, ಇನ್ನು ಗಿಡದ ಶಕ್ತಿ, ಉತ್ತಮ ಗುಣಮಟ್ಟ ಮತ್ತು ಉತ್ತಮ ಇಳುವರಿಯನ್ನು ಗಮನಿಸಿದರೆ ಪೊಟ್ಯಾಶ್ಗೆ ನೀವು ವಿಶೇಷ ಸ್ಥಾನವನ್ನು ನೀಡಲೇಬೇಕು. ಆದ್ದರಿಂದ ಈ ಮಳೆಗಾಲದಲ್ಲಿ ಗೊಬ್ಬರ ನಿರ್ವಹಣೆ ಮಾಡುವಾಗ ಯೂರಿಯಾ ಮಾತ್ರ ಯೋಚಿಸದೆ ಪೊಟ್ಯಾಶ್ ಮತ್ತು DAPಗೂ ಸರಿಯಾದ ಮಹತ್ವವನ್ನು ಕೊಡಿ. ಸರಿಯಾದ ಪೋಷಕಾಂಶ ಎನ್ನುವಂಥದ್ದು ಸರಿಯಾದ ಸಮಯದಲ್ಲಿ ಸಿಕ್ಕರೆ ಗಿಡ ಆರೋಗ್ಯವಾಗಿರ್ತದೆ. ಗಿಡ ಆರೋಗ್ಯವಿದ್ದರೆ ಕಾಯಿ ಎನ್ನುವಂಥದ್ದು ಒಳ್ಳೆ ಚೆನ್ನಾಗಿ ಬರ್ತದೆ. ಇಳುವರಿ ಹೆಚ್ಚಾದರೆ ರೈತನ ಮುಖದಲ್ಲೂ ನಗು ಮೂಡ್ತದೆ. ಹೀಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೂ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.